ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲೈಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು IPL ಮ್ಯಾಚ್ ನಡೀತಿತ್ತು. ನಾವು ಮನೇಲಿ ನೋಡ್ತಿದ್ವಿ, ಹಾಗೆ ಸ್ವಲ್ಪ ಹೊರಗಡೆ ಬರೋದಿತ್ತು ಅಂತ ಬಂದಿದ್ವಿ. ನಮ್ಮ ನೆಲಮಂಗಲದಲ್ಲಂತೂ RCB ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಎಲ್ಲರೂ ಸೇರಿ ಒಂದು ಬಿಗ್ ಸ್ಕ್ರೀನಲ್ಲಿ ಕ್ರಿಕೆಟ್ನ ಎಂಜಾಯ್ ಮಾಡ್ತಿದ್ರು. ಸೊ ಫೈನಲಿ ನಮ್ಮ RCB ಅವರು ಕಪ್ ಗೆದ್ದೇ ಬಿಟ್ಟರು. 18 ವರ್ಷದ ಕನಸು ಇವತ್ತು ನನಸಾಯಿತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ಈ ಖುಷಿನ ಎಂಜಾಯ್ ಮಾಡೋದಕ್ಕೋಗಿ ಸೆಲೆಬ್ರೇಟ್ ಮಾಡೋದಕ್ಕೋಗಿ ಎಷ್ಟೊಂದು ಜನ ಸತ್ತಿದ್ದಾರೆ. ಅದಕ್ಕೆ ಬೇಜಾರು ಸಹ ಆಗ್ತಿದೆ. ಸೊ ಇನ್ನು ಮಾರನೇ ಬೆಳಗ್ಗೆಗೆ ಲಕ್ಷ್ಯಗೆ ಟಿಫನ್ಗೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಮಾಮೂಲಿ ಅವನಿಗೆ ವಾರಕ್ಕೆ ಒಂದಿನಾದರೂ ಪೂರಿ ಇರಬೇಕು. ಪೂರಿ ಜೊತೆಗೆ ಇವತ್ತು ವೆಜಿಟೇಬಲ್ಸ್ ಸಾಗು ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಒಂದು ಈರುಳ್ಳಿನ ದಪ್ಪ ಸೈಜ್ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಚಿಕ್ಕ ಈರುಳ್ಳಿ ಆದರೆ ಒಂದು 2 ಹಾಕ್ಕೊಳ್ಳಿ ಸಾಕು. ನಾನು ದೊಡ್ಡ ಈರುಳ್ಳಿ 1 ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆದರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸೊ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ. ಅದನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಹಾಗೆ ಹುರುಳಿಕಾಯಿನೂ ಹಾಕ್ಕೊಂಡಿದ್ದೀನಿ, ಮತ್ತು ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಗೆಡ್ಡೆಕೋಸನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ನಾನಿಲ್ಲಿ ಕ್ಯಾರೆಟ್ನ 1 ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ನಿಮ್ಗೆ ಅಂದಾಜು ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಕ್ವಾಂಟಿಟಿ ಮೇಲೆ ನೀವು ತರಕಾರಿನ ತೊಗೊಳ್ಳಿ. ಸೊ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅದನ್ನು ನೋಡಿಕೊಂಡು ನಾನು ತೊಗೊಂಡಿದ್ದೀನಿ. ಅಂದರೆ ಇದು 2 ಟೈಮ್ಗೆ ಆಗುತ್ತೆ ನಮಗಂತೂ. ಇದ್ರ ಜೊತೆಗೆ ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರಾತ್ರಿ ಊಟಕ್ಕೆ. ಸೊ ಹಾಗಾಗಿ ಸ್ವಲ್ಪ ತರಕಾರಿನೆಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ನಿಮ್ಮಲ್ಲಿ ಹಸಿ ಬಟಾಣಿ ಇಲ್ಲ ಅಂದರೆ ನೀವೇನಾದರೂ ಬೆಳಗ್ಗೆಗೆ ಈ ಥರ ಕುರ್ಮಾ ಮಾಡಬೇಕು ಅಂದ್ಕೊಂಡಿದ್ರೆ ಒಣ ಬಟಾಣಿನ ನೈಟ್ ಪೂರ್ತಿ ನೆನೆಯೋದಕ್ಕೆ ಅಂತೇಳಿ ಸೊ ಬೆಳಗ್ಗೆಗೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿರುಮೆಣಸಿನ್ಕಾಯಿ, ಹಾಗೆ ತೆಂಗಿನಕಾಯಿ ತುರಿ, ಕಡಲೆ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ನನಗಿಲ್ಲಿ ಈ ಥರ ಮಸಾಲೆ ಪದಾರ್ಥನ ಯೂಸ್ ಮಾಡಬೇಕಾದ್ರೆ ಒಂದೊಂದು ಸರಿ ಮಸಾಲನೆಲ್ಲ ಮರ್ತೋಗ್ಬಿಡ್ತೀನಿ. ಆವಾಗ ನಾನು ಯಾವ ರೀತಿ ಹೇಳ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿರುಮೆಣಸಿನ್ಕಾಯಿ, ಕಡಲೆಕಾಯಿ ತುರಿ ಇಷ್ಟನ್ನ ನಾನು ನೆನ್ಪಿಟ್ಕೊಂಡಿರ್ತೀನಿ. ಸೊ ಇಲ್ಲ ಅಂದರೆ ನಾನು ಮರ್ತೋಗ್ಬಿಡ್ತೀನಿ. ಇವಾಗ ನಾನು ಚಕ್ಕೆ, ಲವಂಗ, ಶುಂಠಿ, ಹಸಿರುಮೆಣಸಿನ್ಕಾಯಿ ಇಷ್ಟೆಲ್ಲ ಅದು ನನಗೆ ಬರೋಲ್ಲ. ಅದು ಆಪೋಸಿಟ್ ಇದ್ರೇ ಚೆಂದ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟ ಆದರೆ ನಂಗೆ ನೆನಪಾಗುತ್ತೆ. ಸೊ ಅದನ್ನು ನೆನ್ಪಿಟ್ಕೊಂಡು ಎಲ್ಲ ಅಡುಗೆನೂ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ತರ್ತರಿಯಾಗಿ ಬೇಡ, ಸ್ವಲ್ಪ ಫೈನ್ ಪೇಸ್ಟ್ ಆಗಿರಲಿ. ಸೊ ಅದನ್ನು ನಾನೀಗ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ. ಅಂದರೆ ತರಕಾರಿ ಎಲ್ಲ ಹಸಿ ಸ್ಮೆಲ್ ಹೋಗಿತ್ತು. ಸೊ ಈ ಟೈಮಲ್ಲಿ ನಾನು ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಅದೇ ಜಾರ್ಗೆ. ಸ್ವಲ್ಪ ಮಸಾಲೆ ಅದರಲ್ಲೇ ಮಿಕ್ಕಿತ್ತಲ್ವ, ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಈ ಥರ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಹಸಿ ಸ್ಮೆಲ್ ಹೋದರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ತರಕಾರಿನ ಅದಾದಮೇಲೆ ನೀವು ಮಸಾಲಾನ ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಇದೆಲ್ಲ ಆದಮೇಲೆ ರುಚಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡಿದ್ದಾದಮೇಲೆ ಇನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಗ್ರೀನಾಗಿರಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡು ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ, ಕಲರ್ ಚೇಂಜ್ ಆಗೋದಿಲ್ಲ. ಇನ್ನು ಅದನ್ನೆಲ್ಲ ಆದಮೇಲೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀವು ನೀರನ್ನೆಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಅದು ರೆಡಿ ಆಗೋಷ್ಟೊತ್ತಿಗೆ ನಾನೊಂದು ಸ್ವಲ್ಪ ಚಿಯಾ ಸೀಡ್ಸ್ ವಾಟರ್ನ ಕುಡಿಯೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ. ಒಂದು ಗ್ಲಾಸ್ಗೆ ಚಿಯಾ ಸೀಡ್ಸ್ ಹಾಕಿ ಅದಕ್ಕೆ ಬಿಸಿನೀರನ್ನ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪನ ಹಾಕಿ ಲಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಹಾಗೆ ನೈಟ್ ನಾನು ಬಾದಾಮನ್ನ ನೆನೆಸಿಟ್ಟಿದ್ದೆ, ಅದ್ರ ಜೊತೆಗೆ ನಾನು ಆ ಡ್ರಿಂಕ್ನ ಕುಡ್ದಿದ್ದಾಯಿತು. ಮತ್ತು ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರೈಸ್ ಹಾಗೆ ಉಳಿದಿತ್ತು ನಿನ್ನೆ ರಾತ್ರಿದು, ಮತ್ತು ಅದು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇವಾಗ ಪೆಪ್ಪರ್ ರೈಸ್ನ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಇದು ರುಚಿ ಅಂತೂ ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಮನೇಲಿ ಒಂದ್ಸರಿ ಮಾಡ್ಕೊಂಡು ನೋಡಿ. ಇನ್ನೇನು ಆಷಾಢ, ಗಾಳಿ ಜಾಸ್ತಿ ಆಗ್ತಿದೆ, ಹಾಗೆ ಮಳೆ ಕೂಡ ಬರ್ತಿರುತ್ತೆ. ಆ ಟೈಮಲ್ಲಿ ಇದನ್ನೊಂದ್ಸರಿ ಮಾಡ್ಕೊಂಡು ತಿಂದರೆ ನಿಮಗಂತೂ ನಿಜ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂದು ಬಾಣಲಿಗೆ ಎಣ್ಣೆ ಮತ್ತು ತುಪ್ಪನ ಹಾಕಿದ್ದೆ. ತುಪ್ಪ ಮತ್ತು ಎಣ್ಣೆ ಬಿಡಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೆ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೆ. ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬೇಕಾದರೆ ಹಾಕ್ಕೊಳ್ಬೋದು. ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ಒಳ್ಳೆ ರುಚಿ ಇರುತ್ತೆ. ಹಾಗೆ ನಾನಿಲ್ಲಿ ಗೋಡಂಬಿನೂ ಸಹ ತಗೊಂಡಿದ್ದೀನಿ. ಗೋಡಂಬಿನ ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇವೆರಡನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ನಾನು ಹಸಿರುಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನೂ ಹಾಕ್ಕೊತಾ ಇದ್ದೀನಿ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಒಂದು ಈರುಳ್ಳಿಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಡಾಮಿನೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಈರುಳ್ಳಿ ಕಡಿಮೆನೇ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾನಿಲ್ಲಿ ರೈಸ್ನ ಹಾಕ್ಕೊತಾ ಇದ್ದೀನಿ. ಬಿಸಿ ರೈಸ್ ಅಂತೂ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಸೊ ಮಾರ್ನಿಂಗ್ ಮಾಡಿರೋ ರೈಸ್ ಆದರೆ ಪರವಾಗಿಲ್ಲ, ನೀವು ಬೆಳಗ್ಗೆ ರೈಸ್ನ ಮಾಡಿಕೊಂಡು ಮಧ್ಯಾಹ್ನ ಮಾಡ್ಕೊತೀನಿ ಅಂದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈಗ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ರೈಸ್ ಅಂದಮೇಲೆ ಪೆಪ್ಪರ್ ಇರಲೇಬೇಕಲ್ವ, ಸ್ವಲ್ಪ ಪೆಪ್ಪರ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ರೈಸಲ್ಲಿ ಸಹ ಉಪ್ಪನ್ನ ಹಾಕ್ಕೊಂಡಿರ್ತೀವಿ. ಸೊ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಎಲ್ಲದಕ್ಕೂ ಅಂಟ್ಕೊಳ್ಬೇಕದು. ನಾವು ಮಾಡಿರೋ ಅಂಥ ಒಗ್ಗರಣೆ ಎಲ್ಲ ಅನ್ನೋದಕ್ಕೂ ಸರಿ ಹೋಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಸ್ವಲ್ಪ ಕಡಿಮೆ ಕೊಟ್ಕೊಂಡು ಸ್ಟಾರ್ಟಿಂಗಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಉರಿನ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಹೊಗೆ ಥರ ಬರುತ್ತಲ್ಲ, ಚೆನ್ನಾಗಿರುತ್ತೆ ಅವಾಗ ತಿನ್ನೋದಕ್ಕೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೂ ಒಂದು ಸರಿ ಮಿಕ್ಸ್ ಮಾಡಿಬಿಟ್ರೆ ಪೆಪ್ಪರ್ ರೈಸ್ ರೆಡಿನೇ ಆಗಿಬಿಡುತ್ತೆ. ನಿಜವಾಗ್ಲೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಪೆಪ್ಪರ್ ರೈಸ್ ಜೊತೆಗೆ ತಿನ್ನೋದಕ್ಕೆ ಸೈಡ್ಸ್ಗೆ ಏನಾದರೂ ಬೇಕು ಅಂತ ಅನ್ನಿಸ್ತಿತ್ತು, ಹಾಗಾಗಿ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನಿಲ್ಲಿ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಉರಿ ಜಾಸ್ತಿ ಆದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಅರಿಶಿನದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಉಪ್ಪನ್ನು ಸಹ ಹಾಕ್ಕೊಳ್ಳಿ. ಜಾಸ್ತಿ ಉರಿ ಕೊಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಫ್ಲೇಮ್ನ ಲೋ ಅನ್ನು ಇಟ್ಕೊಂಡೇ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಬೇಯಿಸಿರೋಂಥ ಆಲೂಗಡ್ಡೆನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ಜಸ್ಟ್ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀವು ಬೇಕಾದರೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ. ನಾನು ಸಹ ಇಲ್ಲಿ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೂ ಒಂದು ಸತಿ ಈ ಥರ ಡ್ರೈ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಪೆಪ್ಪರ್ ರೈಸ್ಗಂತ ಅಲ್ಲ, ನೀವು ಯಾವುದೇ ಥರ ರೈಸ್ಗಾದರೂ ಸರಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಬಿಳಿ ಎಣ್ಣೆ ಹುರಿದು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ತಿನ್ನುವಾಗ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ಅಡಿಷ್ನಲ್ ಆಗಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿ. ಹಾಗೆ ಪೆಪ್ಪರ್ ರೈಸು ಅಷ್ಟೇ ತುಂಬ ರುಚಿಯಾಗಿ ಬಂದಿತ್ತು. ಈ ಎರಡರ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ಬೇರೆ ಆಷಾಢ ಸ್ಟಾರ್ಟ್ ಆಗ್ತಿದೆ, ಮಳೆ ಗಾಳಿ ಎಲ್ಲ ಬರ್ತಾನೆ ಇರುತ್ತೆ. ಈ ಟೈಮಲ್ಲಿ ಈ ಥರ ಒಂದು ಸರಿ ಮಾಡ್ಕೊತೀನಿ, ತುಂಬಾ ರುಚಿಯಾಗಿರುತ್ತೆ. ಸೊ ಇವಾಗ ನಾನು ಊಟವೆಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ಬಡಿಸಿಟ್ಕೊತಾ ಇದ್ದೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ಅವಾಗವಾಗ ಈ ಥರ ಮಾಡಿಕೊಡ್ತಾ ಇರಬೇಕು. ಸೊ ಮೋಹನ್ ಅವ್ರಿಗೆ ಮತ್ತು ಲಕ್ಷ್ಯಗೆ ತುಂಬಾ ಇಷ್ಟ ಆಗುತ್ತೆ. ಅಕ್ಷಯ್ ಸ್ಕೂಲಿಗೆ ಬೇರೆ ಹೋಗಿದ್ದ, ಅವ್ನು ಬರುವಾಗ ಸಂಜೆ ಟೈಮ್ ಆಗಿರುತ್ತಲ್ವ, ಆವಾಗಂತೂ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರದ್ದೆಲ್ಲ ಖಾರ ಆದರೂ ಪರವಾಗಿಲ್ಲ, ಆರಾಮಾಗೆ ತಿಂತಾನೆ. ಮಿಕ್ಕಿದ ಐಟಮ್ ಏನಾದರೂ ಮಾಡಿದ್ರೆ ಖಾರ ಅಂತ ಬಡ್ಕೊತಿರ್ತಾನೆ. ಸೊ ಇವಾಗ ನಾನು ಸಹ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ನಿಜಕ್ಕೂ ಇದು ತುಂಬಾ ರುಚಿಯಾಗಿ ಬಂದಿತ್ತು. ಸೊ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಯಾವಾಗಲೂ ಉಳಿದಿರೋ ಅನ್ನದಲ್ಲಿ ಚಿತ್ರಾನ್ನ, ಒಗ್ಗರಣೆ ಅನ್ನ ಈ ಥರದ್ದೇ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಈ ಥರ ಪೆಪ್ಪರ್ ರೈಸ್ನ ಮಾಡ್ಕೊತೀನಿ. ಇನ್ನು ಲಕ್ಷ್ಯಗೆ ಫ್ಯಾನ್ಸಿ ಡ್ರೆಸ್ ಇತ್ತು, ಅಂದರೆ ಎನ್ವೈರ್ನಮೆಂಟ್ ಇತ್ತಲ್ವಾ, ಸೊ ಅನಿಮಲ್ ಫ್ಯಾನ್ಸಿ ಡ್ರೆಸ್ನ ಹೇಳಿದರು. ನಾನಿಲ್ಲಿ ಇವನಿಗೆ ರ್ಯಾಬಿಟ್ನ ಹಾಕಿದ್ದೀನಿ. Hello friends, my name is Lakshay. I'm studying in first standard A section. I am a rabbit. Rabbit is a small animal. It have long ears. Rabbit's tail is short and fluffy. Rabbit love to eat carrot. Many people keep rabbit as a pet. Rabbit run fast. ಸೊ ಅವನು ಈ ಥರ ಎಲ್ಲ ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಸ್ಪೀಚ್ ಎಲ್ಲ ಹೇಳ್ಬಿಟ್ಟು ಬಂದಿದ್ದ. ಇವಾಗ ಮಾವಿನ ಹಣ್ಣು ತಂದಿದ್ರು ಊರಿಂದ, ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು ಹಣ್ಣು ಮಾತ್ರ. ಸೊ ನಾನು ನೋಡ್ತಾ ಇದ್ದೆ, ಅಂದರೆ ಚೀಲದಲ್ಲಿ ಇಟ್ಟಿದ್ವಿ, ಗೊತ್ತಾಗಿರಲಿಲ್ಲ. ಮತ್ತು ಇವಾಗ ಚೀಲ ಬಿಚ್ಚಿ ನೋಡಿದರೆ ಇಷ್ಟೊಂದೆಲ್ಲ ಹಣ್ಣಾಗಿತ್ತು. ಅದನ್ನು ಸ್ಮೆಲ್ ತೊಗೊತಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮನೆ ಫುಲ್ಲು ಮಾವಿನ ಹಣ್ಣದೇ ಘಮ ಘಮ ಅಂತಿತ್ತು. ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲನೂ ತಂದಿದ್ರು. ಹಲಸಿನ ಹಣ್ಣು ಆಲ್ಮೋಸ್ಟ್ ಖಾಲಿ ಮಾಡಿದ್ವಿ. ಹಾಗಿದ್ರೆ ಮಾವಿನ ಹಣ್ಣು ಸ್ವಲ್ಪ ಕಾಯಿ ಇತ್ತು, ಹಣ್ಣಾಗಿರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಹಣ್ಣಾದಮೇಲೆ ಎಲ್ರಿಗೂ ಕಟ್ ಮಾಡಿ ಕೊಡೋಣ ಅಂಥೇಳಿ ಕಿಶನ್ ಮತ್ತು ಲಕ್ಷ್ಯಗೆ ಅಂತ ಕಟ್ ಮಾಡಿ ಕೊಟ್ಟಿದ್ದೆ. ಅವರಂತೂ ಇಷ್ಟೊತ್ತಲ್ಲಿ ಶಿವ ಬರುತ್ತಲ್ವ, ಸೊ ಕಾರ್ಟೂನು ಅದನ್ನು ನೋಡಿಕೊಂಡು ಇದನ್ನು ತಿಂತ ಎಂಜಾಯ್ ಮಾಡ್ತಾಯಿದ್ರು. ಇನ್ನು ಮೋಹನ್ ಅವರು ಜೋಳ ನೋಡಿದ್ರಂತೆ, ನಾಟಿ ಜೋಳ ಬರ್ತಾ ರೋಡಲ್ಲಿ. ಸೊ ನನಗಂತೂ ಈ ಥರ ಜೋಳ ಅಂದರೆ ತುಂಬ ಇಷ್ಟ. ಸ್ವೀಟ್ ಕಾರ್ನ್ ಆದರೆ ಏನಾದರೂ ಚಾಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಈ ಥರ ಜೋಳ, ನಾಟಿ ಜೋಳ ಆದರೆ ಹಾಗೆ ತಿನ್ನೋದಕ್ಕಂತೂ ನಂಗೆ ತುಂಬಾ ಇಷ್ಟ.
ತುಂಬ ದಿನದಿಂದ ಕೇಳ್ತಿದ್ದೆ ಮೋಹನ್ ಅವ್ರನ್ನ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಬನ್ನಿ ಅಂತ. ಇಲ್ಲಿ ಸ್ಟ್ಯಾಚು ಆಂಜನೇಯನ ಸ್ಟ್ಯಾಚು ಹತ್ರ ಯಾವಾಗಲೂ ಇಟ್ಕೊಂಡಿರ್ತಿದ್ರು, ಬಟ್ ಇತ್ತೀಚೆಗೆ ಕಾಣಿಸ್ತಾನೆ ಇರಲಿಲ್ಲ. ಸೊ ಅವಾಗವಾಗ ಕೇಳ್ತಿದ್ದೆ ಅಂತ ಹೇಳಿ ಇವತ್ತು ಸಿಕ್ತು ಅಂತ ತೊಗೊಂಡು ಬಂದಿದ್ರು. ಹಾಗೆ ಇದನ್ನೆಲ್ಲ ಜೋಳದ ಸಿಪ್ಪೆನೆಲ್ಲ ಬಿಡಿಸಿಡೋಣ ಅಂತೇಳಿ ಬಿಡಿಸಿಡ್ತಾ ಇದ್ದೀನಿ. ಲಕ್ಷ್ಯಗೂ ನನಗೆ ಮತ್ತು ಕಿಶನ್ಗೂ ಅಷ್ಟೇ, ನಾನು ತಿಂತಾನೋ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೆ, ಅವನೂ ಸಹ ತಿಂದ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರಿಗೆ ಈ ಜೋಳನ ಸುಟ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಈ ಥರ ಬೇಯಿಸ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನನಗಂತೂ ಈ ಥರ ಬೇಯಿಸಿರೋ ಜೋಳ ಇಷ್ಟ ಆಗುತ್ತೆ. ಸೊ ನಿಮಗೆಲ್ಲ ಯಾವ ಥರ ಜೋಳ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೊಂದು ಕಾಮೆಂಟ್ ಮಾಡಿ. ಸೊ ಇದಕ್ಕೆ ಜೋಳ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ತಿನ್ನುವಾಗ ಸೆಪೆ ಸೆಪೆ ಅನಿಸೋದಿಲ್ಲ. ಸೊ ಉಪ್ಪನ್ನು ಹಾಕಿ ಒಂದು 3 ವಿಷಲ್ನ ತೊಗೊಂಡಿದ್ದೆ. ಸೊ ವಿಷಲೆಲ್ಲ ತಣ್ಣಗಾದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ನಾನು ಮಾಮೂಲಿ ರೋಡ್ ಸೈಡಲ್ಲೆಲ್ಲ ಇದು ಎಲೆ ಮೇಲೆ ಹಾಕಿ ಕೊಡ್ತಾರಲ್ವ, ಸೊ ಆ ಥರನೇ ಸರ್ವ್ ಮಾಡೋಣ ಅಂತ ಅನಿಸ್ತಿತ್ತು ಮನೇಲಿ. ಸೊ ಹಾಗಾಗಿ ಎಲೆನೆಲ್ಲ ಎತ್ತಿಟ್ಕೊಂಡಿದ್ದೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಖಾರದ ಪುಡಿ, ಹಾಗೆ ಸ್ವಲ್ಪ ನಿಂಬೆಹಣ್ಣ ಡಿಪ್ ಮಾಡಿ ಈ ಥರ ಹಚ್ತಾ ಇದ್ದೀನಿ. ರುಚಿ ಮಾತ್ರ ಸಖತ್ತಾಗಿರುತ್ತೆ ತಿನ್ನಬೇಕಂದ್ರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ, ಬಾಯ್.